टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೃತ ಸಲ್ವಿ ಕುಟುಂಬಸ್ಥರು ನಮ್ಮೊಟ್ಟಿಗಿದ್ದಾರೆ. ಅವರ ಆಕ್ರಂದನ ಕೂಡ ಮುಗಿಲು ಮುದ್ದಿರುವಂತದ್ದು. ಅವರೆಲ್ಲರೂ ಕೂಡ ಮಾತಾಡ್ಸೋಣ. ಅಮ್ಮ ಏನಾಯ್ತಮ್ಮ? ಕರೆಂಟ್ ಶಾಕ್ ಹೊಡೆದು ನಮ್ಮಮ್ಮ ಸತ್ತೋಗ್ಬಿಟ್ರು ಬೆಳಿಗ್ಗೆ 6:30 3:30ಗೆ ಮೋಟರ್ ಹಾಕಕ್ ಹೋಗಿ. ಯಾವಾಗಿಂದ ಇದೇ ರೀತಿಯಾಗಿ ಕಷ್ಟ ಪಡ್ಬೇಕು ನೀರನ್ನ ತಗೊಳ್ಳೋಕೆ? ಸರ್ ಇದು ಬಂದು ಆಗಿನ ಕಾಲದಲ್ಲಿಂದ ಇವ್ರು ಮೋಟರ್ ಹಾಕಿ ನೀರ್ ಹಿಡಿತಾ ಇರೋದು ಸರ್. ರೋಡ್ ಅಲ್ಲಿ ನಾವು ಮೋಟರ್ 2 ಗಂಟೆ 3 ಗಂಟೆಗೆಲ್ಲ ಎದ್ಕೊಳ್ಬೇಕು ನಾವು ನೀರ್ ಹಿಡಿಯಕ್ಕೆ. ಮನೆಗೆ ನೀರ್ ಬರಲ್ಲ. ಓಟ್ ಹಾಕೋವಾಗ ಮಾತ್ರ ನೀರ್ ಬಿಡ್ತೀವಿ ಇದು ಬಿಡ್ತೀವಿ ಅಂತ ಹೇಳ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ. ಈ ಏರಿಯಾದಲ್ಲಿ ಇಲ್ಲ ಸರ್. ಈ ಏರಿಯಾದಲ್ಲಿ 3 ಸಾವು ಆಗಿದೆ. 4ನೇ ಸಾವು ಸರ್ ಇದು. ಕರೆಂಟ್ ಹೊಡೆದಿ ಏನ್ ನಮ್ಗೆ ಸೌಕರ್ಯ ಏನ್ ಮಾಡ್ಕೊಟ್ಟಿದೆ ಗೌರ್ಮೆಂಟ್ ಏನ್ ಮಾಡ್ಕೊಟ್ಟಿದೆ ಸರ್? ಈ ಸಾವು ಹೋಗಿರೋದು ಇವತ್ತು 4 ಮಕ್ಕಳು ರೋಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ 4 ಮಕ್ಕಳಿಗೆ ಹೇಳಕ್ಕೆ ತಾಯಿ ಇಲ್ಲ ಅಪ್ಪ ಇಲ್ಲ ಸರ್. ಆ ರೋಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬರ್ಬಾರ್ದು ಸರ್. ಆ ತರ ಇದೆ ಸರ್. ಎಲ್ಲರೂ ಸೌಕರ್ಯ ಇಷ್ಟು ಮನೆ ಕೆಲಸ ಮಾಡ್ತಾರೆ ಸರ್. ಹೋಗ್ಬಿಟ್ಟು ಇನ್ನೋರ್ ಮನೆಯಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಬರ್ತಾರೆ. ಹಂಗಿದ್ಯಾ ಅವ್ರಿಗೆ ಮಕ್ಕಳನ್ನ ಸೌಕರ್ಯ ಮಾಡ್ಕೊಟ್ಟು ಅವರೆಲ್ಲ ಮಾಡಿ ಮತ್ತೆ ನೀರಿಗೋಸ್ಕರ ಅವ್ರು ಸಾವೇ ಆಗ್ಬಿಟ್ಟಿದೆ ಸರ್. ಅವ್ರಿಗೆ ನಿಮ್ಗೆ ಎಷ್ಟೊತ್ತು ವಿಚಾರ ಗೊತ್ತಾಯ್ತು? ಯಾರು ಏನ್ ಹೇಳಿದ್ರು? ಎಷ್ಟೊತ್ತು ವಿಚಾರ ಗೊತ್ತಾಯ್ತು? ಎಷ್ಟೊತ್ತು ವಿಚಾರ? 3:30ಗೆ ಅವ್ರು ಬಿದ್ದುವಾಗ ನಾವು ನೋಡೋಕ್ ಬಂದಿದೀವಿ. ಅವಾಗ ಕೆಳಗೆ ಬಿತ್ತೋಗಿದ್ದಾರೆ. ಅವಾಗೆ ಹೋಗ್ಬಿಟ್ಟಿದೆ ಅವ್ರಿಗೆ. ಇಲ್ಲೇ ಹೋಗ್ಬಿಟ್ಟು ಮನೆ ತಾನೇ ಹೋಯ್ತು ಹೀರು ಅವ್ರಿಗೆ. ಪ್ರತ್ಯಕ್ಷದರ್ಶಿ ಕೂಡ ನಮ್ಮೊಟ್ಟಿಗಿದ್ದಾರೆ. ಅಮ್ಮ ಹೇಳಿ ಆ ಟೈಮಲ್ಲಿ ಏನಾಗಿತ್ತು? ನೀರು ಹಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಮೋಟರ್ ಎತ್ಕೊಂಡ್ ಪಿಟ್ ಮಾಡ್ಬಿಟ್ಟು ಆ ಅಮ್ಮ ರೀಸ್ ಹೋಗ್ಬಿಟ್ಟು ಮೋಟರ್ನ ಪಿಟ್ ಮಾಡಿದ್ರು. ಮಾಡಿದ ತಕ್ಷಣ ಅಲ್ಲಿಂದ ಕರೆಂಟ್ ಹೊಡೆದಿ ಹಂಗೆ ಕೈ ಹಿಂಗ್ ಇಟ್ಕೊಂಡು ಕಾಲಿಂಗ್ ಇಟ್ಕೊಂಡು ಒಂಥರ ಹಿಂಗ್ ಅಲ್ಲಾಡ್ಸಿದ್ರು ಅಷ್ಟೇ. ಆಮೇಲೆ ನೋಡಿ ಬಾಯಲ್ಲಿ ಹೊಗ ಬಂತು. ಒಂದ್ ಚರ್ಮ ಇಲ್ಲೆಲ್ಲ ಚರ್ಮ ಹೋಗ್ಬಿಟ್ಟಿದೆ. ಇಲ್ಲಿ ಚರ್ಮ ಹೋಗ್ಬಿಟ್ಟಿದೆ. ಎಲ್ಲ ಚರ್ಮ ಹೋಗಿದೆ ಸರ್. ಇಲ್ಲೇ ಜಸ್ಟ್ ಒಂದ್ 5 ನಿಮಿಷದಲ್ಲಿ ಆಗಿರೋದು. ಒಂದೇ 5 ನಿಮಿಷದಲ್ಲಿ ಆಗಿರೋದು ಸರ್. ಇವಾಗ ಇದ್ರಲ್ಲಿ ಇದಿಷ್ಟು ಕೂಡ ಅಂದ್ರೆ ಅವರ ಮಕ್ಕಳು ಅದರ ಜೊತೆಗೆ ಅವರ ಸಂಬಂಧಿಕರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ರಾಜಪ್ಪ ಜನ, TV9 ಬೆಂಗಳೂರು.